ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಸೋಮವಾರ ಆಗಸ್ಟ್ 24ಕ್ಕೆ 3 ಮೇನ್ ಬೋರ್ಡ್ ಐಪಿಒಗಳು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಗ್ತದೆ. ಹಾಗೆ ಈ 3 ಐಪಿಒಗಳು ಗುರುವಾರ ಆಗಸ್ಟ್ 27ಕ್ಕೆ ಕ್ಲೋಸ್ ಆಗುತ್ತೆ. ಇದಕ್ಕೆ ರೀಸನ್ ಬುಧವಾರ ಮಾರ್ಕೆಟ್ ಹಾಲಿಡೇ ಆಗಿರುತ್ತೆ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇದೆ. ಅದೇ ರೀಸನ್‌ನಿಂದ 4 ದಿನ ಈ ಐಪಿಒಗಳು ಓಪನ್ ಇರುತ್ತೆ. ಹಾಗೇನೇ 3 ಐಪಿಒಗಳು ಯಾವುದು ಅಂತ ಅಬ್ಸರ್ವ್ ಮಾಡಿದಾಗ ಹೈಟೆಕ್ ಇಂಜಿನಿಯರ್ಸ್ ಲಿಮಿಟೆಡ್, ಸ್ಕೈವೇಸ್ ಏರ್ ಸರ್ವಿಸಸ್ ಲಿಮಿಟೆಡ್ ಹಾಗೆ ಸಿಂಬಯೋಟೆಕ್ ಫಾರ್ಮಾ ಲ್ಯಾಬ್ ಲಿಮಿಟೆಡ್ ಆಗಿರುತ್ತೆ. ಸೊ 3 ಕಂಪನಿಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿದೆ, ಎಷ್ಟು ಪ್ರೀಮಿಯಂ ಇದೆ, ಎಷ್ಟು ಲಿಸ್ಟಿಂಗ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಐಪಿಒ ಅಲಾಟ್ಮೆಂಟ್ ಶುಕ್ರವಾರ ಅಥವಾ ಶನಿವಾರ ಎಕ್ಸ್ಪೆಕ್ಟೆಡ್ ಇರುತ್ತೆ. 3 ಐಪಿಒಗಳು ಮಾರ್ಕೆಟ್‌ನಲ್ಲಿ ಮಂಗಳವಾರ ಆಗಸ್ಟ್ 1ಕ್ಕೆ ಲಿಸ್ಟ್ ಆಗುತ್ತೆ. ಮೊದಲನೇದಾಗಿ ಹೈಟೆಕ್ ಇಂಜಿನಿಯರ್ಸ್ ಬಿಸಿನೆಸ್ ಫಂಡಮೆಂಟಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇದೊಂದು ಇಂಜಿನಿಯರಿಂಗ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ನಲ್ಲಿ ಬರುವಂತ ಕಂಪನಿ ಆಗಿರುತ್ತೆ. 1978ರಲ್ಲಿ ಪ್ರಾರಂಭವಾದಂತಹ ಕಂಪನಿ ಮೇಜರ್ ಆಗಿ ಹೈಡ್ರಾಲಿಕ್ ಫಿಟ್ಟಿಂಗ್ಸ್ ಗಳನ್ನ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಬಳಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಗಳಲ್ಲಿ ಆಗುತ್ತೆ. ಹಾಗೆ ಈ ಒಂದು ಕಂಪನಿ 11,000ಕ್ಕೂ ಹೆಚ್ಚಿನ ಡಿಫರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಹೊಂದಿದೆ. ಸೊ ಭಾರತ ಅಷ್ಟೇ ಅಲ್ಲದೆ ಗ್ಲೋಬಲ್ ಬಿ ಟು ಬಿ ಮಾಡೆಲ್ ಆಗಿದ್ದು ಯುಎಸ್ಎ, ಯುರೋಪ್, ರಷ್ಯಾ, ಯುಎಇ ಅಂಡ್ ಬ್ರೆಜಿಲ್‌ಗೆ ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಐಪಿಒ ಇಶ್ಯೂ ಸೈಜ್ 136 ಕೋಟಿ ಆಗಿರುತ್ತೆ. ಒಂದು ಸಣ್ಣ ಸೈಜ್ ನ ಐಪಿಒ ಫ್ರೆಶ್ ಇಶ್ಯೂ 60 ಕೋಟಿ ಆಗಿರುತ್ತೆ. 76 ಕೋಟಿ ಆಫರ್ ಫಾರ್ ಸೇಲ್ ಆಗಿದೆ. ಹಾಗೆ ಪ್ರೈಸ್ ಬ್ಯಾಂಡ್ 50ರಿಂದ ₹53 ಸೆಟ್ ಆಗಿದೆ. ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದ್ರೆ ಕಟ್ ಆಫ್ ಪ್ರೈಸ್ ₹53 ಏನಿದೆ ಅದೇ ಪ್ರೈಸ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ 283 ಶೇರ್‌ಗಳ ಲಾಟ್ ಆಗಿದ್ದು ಮಿನಿಮಮ್ ಒಂದು ಲಾಟ್‌ಗೆ ಅಪ್ಲೈ ಮಾಡಬೇಕು. ಅದಕ್ಕೆ ನಿಮಗೆ ₹14,999 ಬೇಕಾಗುತ್ತೆ. ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟರ್ ಆಗಿದ್ದು ಅವರ ವೆಬ್‌ಸೈಟ್‌ನಲ್ಲಿ ಅಲಾಟ್‌ಮೆಂಟ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಫಿನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಹಾಗೆ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ 141 ಕೋಟಿ ರೆವೆನ್ಯೂ ಇತ್ತು. ಅದು ಈಗ 193 ಕೋಟಿಗೆ ಜಂಪ್ ಆಗಿದೆ. ಹಾಗೆ 12 ಕೋಟಿ ಇದ್ದಂತ ಪ್ರಾಫಿಟ್ 23 ಕೋಟಿಗೆ ಜಂಪ್ ಆಗಿದೆ. ಸೊ ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಎಬಿಟಾ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 2026ರ ಫಿನಾನ್ಷಿಯಲ್ ಇಯರ್ ನಲ್ಲಿ 22% ನ ಎಬಿಟಾ ಮಾರ್ಜಿನ್ಸ್ ಡಿಕ್ಲೇರ್ ಆಗಿದೆ. ಟೋಟಲ್ ಮಾರ್ಕೆಟ್ ಕ್ಯಾಪ್ ಕೇವಲ 500 ಕೋಟಿಯಷ್ಟು ಇದೆ. ಅದೇ ರೀಸನ್ ನಿಂದ ಇಶ್ಯೂ ಸೈಜ್ ಕೇವಲ 136 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪನಿ 22ರ ಪಿ ಯಲ್ಲಿ ಐಪಿಒ ನ ತರಬೇಕು ಅಂತ ಇದ್ದಾರೆ. ಅರ್ನಿಂಗ್ ಪರ್ ಶೇರ್ ₹2.38 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಮಾರ್ಕೆಟ್ ಲೆವೆಲ್ಸ್ ನಲ್ಲೇ ಇದೆ. ಬೆಹರಿಲಾಲ್ ಇಂಜಿನಿಯರಿಂಗ್ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿತ್ತು. ಹಾಗೆ ಈಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ. ರಜಪುತನ ಸ್ಟೇನ್ಲೆಸ್, ವಿಎಂಎಸ್ ಟಿಎಂಟಿ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಕೆಲವೊಂದಿಷ್ಟು ರಿಸ್ಕ್ ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಒಂದು ಮೈಕ್ರೋ ಸೈಜ್ ಇಲ್ಯೂಷನ್ ಕಂಪನಿ ಆಗಿರುತ್ತೆ. ಸೊ ಕೇವಲ 136 ಕೋಟಿಯ ಇಶ್ಯೂ ಸೈಜ್ ಇದೆ. ಆದ್ರಿಂದ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈ ಒಂದು ಐಪಿಒ ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೇನೆ ಫೇರ್ಲಿ ಪ್ರೈಸ್ಡ್ ಐಪಿಒ ಆಗಿದೆ. ಓವರ್ ಪ್ರೈಸಿಂಗ್ ಅನ್ನ ಮಾಡಿಲ್ಲ. ಹಾಗೆ ಡಿಸ್ಕೌಂಟ್ ಅಲ್ಲಿ ಕೂಡ ಕಂಪನಿ ಇಶ್ಯೂನ ತರ್ತಿಲ್ಲ. ಕಾಂಪಿಟೇಟರ್ಸ್ ಯಾವ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದ್ದಾರೆ ಅದೇ ವ್ಯಾಲ್ಯೂಷನ್ ಅಲ್ಲಿ ಐಪಿಒ ಬರ್ತಿದೆ. ಎರಡನೇ ಕಂಪನಿ ಸ್ಕೈವೇಸ್ ಏರ್ ಸರ್ವಿಸಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಈ ಕಂಪನಿ ಮೇಜರ್ ಆಗಿ ಒಂದು ಲಾಜಿಸ್ಟಿಕ್ ಹಾಗೆ ಫ್ರೈಟ್ ಫಾರ್ವರ್ಡಿಂಗ್ ಕಂಪನಿ ಆಗಿದೆ. 1984ರಲ್ಲಿ ಪ್ರಾರಂಭವಾದಂತಹ ಕಂಪನಿ ಮೇಜರ್ ಆಗಿ ಏರ್ ಹಾಗೇನೆ ಓಷನ್ ಫ್ರೈಟ್ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಅಂದ್ರೆ ಫ್ಲೈಟ್ ಗಳ ಮೂಲಕ ಹಾಗೆ ಹಡಗುಗಳ ಮೂಲಕ ಇವರು ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಹಾಗೇನೆ ಕಸ್ಟಮ್ಸ್ ಬ್ರೋಕಿಂಗ್ ಸರ್ವಿಸ್ ಅನ್ನ ಕೂಡ ಈ ಒಂದು ಕಂಪನಿ ಪ್ರೊವೈಡ್ ಮಾಡ್ತಾರೆ. ವೇರ್ ಹೌಸಿಂಗ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡಿದಾಗ ಅದನ್ನ ತಮ್ಮ ವೇರ್ ಹೌಸ್ ನಲ್ಲಿ ಸ್ಟೋರ್ ಮಾಡಿ ಆಮೇಲೆ ಅದನ್ನ ಬೇಕಾದಂತ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಈ ಕಂಪನಿ ಭಾರತದಲ್ಲಿ ನಂಬರ್ 1 ಏರ್ ಫ್ರೈಟ್ ಫಾರ್ವರ್ಡರ್ ಕಂಪನಿ ಆಗಿದೆ. ಟೆಕ್ನಾಲಜಿ ಎಡ್ಜ್ ಇರೋದು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಡಿಜಿಟಲ್ ಪ್ಲಾಟ್‌ಫಾರ್ಮ್ ಗಳನ್ನ ಬಳಸಿಕೊಂಡು ತಮ್ಮ ಬಿಸಿನೆಸ್ ಅನ್ನ ಮಾಡ್ತಿದ್ದಾರೆ. ಐಪಿಒ ಇಶ್ಯೂ ಸೈಜ್ 583 ಕೋಟಿ. ಇದು ಕೂಡ ಸಣ್ಣ ಸೈಜ್ ನ ಇಶ್ಯೂ ಇರುವಂತ ಐಪಿಒ ಆಗಿರುತ್ತೆ. ಫ್ರೆಶ್ ಇಶ್ಯೂ 390 ಕೋಟಿ ಆಗಿದೆ. 184 ಕೋಟಿಯ ಓಎಫ್ಎಸ್ ಇರುತ್ತೆ. ಸೊ 184 ಕೋಟಿ ಓಎಫ್ಎಸ್ ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಮಿಕ್ಕಿರುವಂತ 399 ಕೋಟಿಯನ್ನ ಕಂಪನಿ ತಮ್ಮ ಡೆವಲಪ್ಮೆಂಟ್ ನಲ್ಲಿ ಬಳಸ್ಕೋಬಹುದು. 131ರ ಲೋವರ್ ಪ್ರೈಸ್ ಬ್ಯಾಂಡ್, 138ರ ಕಟ್ ಆಫ್ ಪ್ರೈಸ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ 138ರ ಕಟ್ ಆಫ್ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸ್ ನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ 100 ಶೇರ್‌ಗಳ ಲಾಟ್ ಆಗಿದ್ದು ₹13,800 ಮಿನಿಮಮ್ ಇನ್ವೆಸ್ಟ್ಮೆಂಟ್ ರಿಟೇಲ್ ಕ್ಯಾಟಗರಿಯಲ್ಲಿ ಬೇಕಾಗುತ್ತೆ. ಸೊ 13ಕ್ಕಿಂತ ಹೆಚ್ಚಿನ ಲಾಟ್ಸ್‌ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ನೀವು ಎಚ್-ಎನ್-ಐ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಐಪಿಒ ನ ರಿಜಿಸ್ಟ್ರಾರ್ ಕೂಡ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ.
ಫಿನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕಂಪನಿಯ ರೆವೆನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕೂಡ ಕಾಣಿಸಿದೆ. 35 ಕೋಟಿ ಅರೌಂಡ್ ಅಲ್ಲಿ ಇದ್ದಂತ ಪ್ರಾಫಿಟ್ಸ್ 2026 ಫಿನಾನ್ಷಿಯಲ್ ಇಯರ್ಗೆ 64 ಕೋಟಿಗೆ ಜಂಪ್ ಆಗಿದೆ. ಬಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ಸ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ರೆವೆನ್ಯೂಸ್ 1300 ಕೋಟಿ ಅರೌಂಡ್ ಅಲ್ಲಿ ಇದೆ. ಬಟ್ ಪ್ರಾಫಿಟ್ಸ್ ಕೇವಲ 35 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದರಿಂದ ಮಾರ್ಜಿನ್ಸ್ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಮಾರ್ಕೆಟ್ ಕ್ಯಾಪ್ 2000 ಕೋಟಿ ಅರೌಂಡ್ ಅಲ್ಲಿ ಇದ್ದು ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. 31ರ ಪಿ ಅಲ್ಲಿ ಐಪಿಒ ನ ತರ್ತಾ ಇದ್ದಾರೆ. ಹಾಗೆ ಬಾರೋಯಿಂಗ್ಸ್ 624 ಕೋಟಿಯಷ್ಟು ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ 2000 ಕೋಟಿ, ಟೋಟಲ್ ಡೆಟ್ 600 ಕೋಟಿ ಅರೌಂಡ್ ಅಲ್ಲಿ ಇದೆ. ಇದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗ್ಬೋದು. ಹಾಗೆ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಓಮ್ ಫ್ರೈಟ್ ಫಾರ್ವರ್ಡರ್ಸ್, ಶಿಪ್ ರಾಕೆಟ್ ಲಿಮಿಟೆಡ್, ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಓಮ್ ಫ್ರೈಟ್ ಫಾರ್ವರ್ಡರ್ಸ್ 20ರ ಪಿ ಅಲ್ಲಿ ಟ್ರೇಡ್ ಆಗ್ತಿದ್ರೆ, ಶಿಪ್ ರಾಕೆಟ್ ನೆಗೆಟಿವ್ ಪಿ ಅಲ್ಲಿ ಟ್ರೇಡ್ ಆಗ್ತದೆ. ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ 1000 ಪಿ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ವ್ಯಾಲ್ಯೂಯೇಷನ್ ಓಕೆ ಅಂತಾನೆ ಅನ್ಸುತ್ತೆ. ಸೊ ರೀಸೆಂಟ್ ಆಗಿ ರಿಟರ್ನ್ ಆನ್ ನೆಟ್ವರ್ತ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗಿದೆ. ಅದು ಕೂಡ ಕನ್ಸರ್ನ್ ಆಗಿರುತ್ತೆ. ಆಲ್ರೆಡಿ ಹೇಳಿದ ರೀತಿಯಲ್ಲಿ ಸಾಲ ಹೆಚ್ಚಾಗಿ ಕಾಣಿಸ್ತಿದೆ. 624 ಕೋಟಿಯಷ್ಟು ಡೆಟ್ ಇದೆ. ಅದನ್ನ ಕಂಪನಿ ಸ್ವಲ್ಪ ಮಟ್ಟಿಗೆ ಐಪಿಒ ಅಮೌಂಟ್ ನಿಂದ ಕಡಿಮೆ ಮಾಡ್ಕೋಬಹುದು. ಸೊ ಕಂಪನಿ ನಂಬರ್ 1 ಏರ್ ಫ್ರೈಟ್ ಫಾರ್ವರ್ಡರ್ ಆಗಿರೋದ್ರಿಂದ ಒಳ್ಳೆ ಒಂದು ವ್ಯಾಲ್ಯೂಷನ್ ನಲ್ಲಿ ಐಪಿಒ ಬರ್ತಿದೆ. ಪ್ರೀಮಿಯಮ್ಸ್ ಹೆಚ್ಚಾಗಿದ್ರೆ ಸ್ವಲ್ಪ ಮಟ್ಟಿಗೆ ಇನ್ನು ಎಕ್ಸ್ಪೆನ್ಸಿವ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ಬೋದು. ಬಟ್ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ. ಮೂರನೇ ಕಂಪನಿ ಸಿಂಬಯೋಟಿಕ್ ಫಾರ್ಮಾಸ್ಯೂಟಿಕಲ್ಸ್ ಆಗಿರುತ್ತೆ. ಸೊ ಈ ಒಂದು ಕಂಪನಿ ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಎಪಿಐಸ್ಗಳು ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ಹಾಗೆ ಗ್ಲೋಬಲ್ ಲೀಡರ್ಶಿಪ್ ಪೊಸಿಷನ್ ಅನ್ನ ಈ ಒಂದು ಕಂಪನಿ ಎಪಿಐ ಸೆಗ್ಮೆಂಟ್ ಅಲ್ಲಿ ಹೊಂದಿದೆ. ಯುಎಸ್ಎಫ್ಡಿಎ ಕಡೆಯಿಂದ ಹಾಗೆ ಇಯು ಜಿಎಂಪಿ ಕಡೆಯಿಂದ ಸಾಕಷ್ಟು ಅಪ್ರೂವ್ಡ್ ಮೆಡಿಸಿನ್ಸ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಟೋಟಲ್ ಇಶ್ಯೂ ಸೈಜ್ 1757 ಕೋಟಿ ಆಗಿರುತ್ತೆ. 150 ಕೋಟಿ ಫ್ರೆಶ್ ಇಶ್ಯೂ ಇದೆ. 1600 ಕೋಟಿಯ ಓಎಫ್ಎಸ್ ಇರುತ್ತೆ. ಇಲ್ಲೂ ಕೂಡ ಓಎಫ್ಎಸ್ ತುಂಬಾನೇ ಹೆಚ್ಚಾಗಿ ಕಾಣಿಸ್ತಿದೆ. 938ರ ಲೋವರ್ ಪ್ರೈಸ್ ಬ್ಯಾಂಡ್, 988ರ ಕಟ್ ಆಫ್ ಪ್ರೈಸ್ ಇದೆ. ಸೊ ರಿಟೇಲ್ ಕೆಟಗರಿಯಲ್ಲಿ ಕಟ್ ಆಫ್ ಪ್ರೈಸ್ ನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. 15 ಷೇರುಗಳ ಲಾಟ್ ಆಗಿದ್ದು ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,820 ರೂಪಾಯಿ ಬೇಕಾಗುತ್ತೆ. ಐಪಿಒ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಆಲ್ಮೋಸ್ಟ್ ಫ್ಲಾಟ್ ಆಗೇನೆ ಕಾಣಿಸ್ತಿದೆ. 720 ಕೋಟಿ ಅರೌಂಡ್ ಅಲ್ಲಿ ರೆವೆನ್ಯೂಸ್ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಬಂದಿತ್ತು. ಅದು 2026ರ ಫಿನಾನ್ಷಿಯಲ್ ಇಯರ್ಗೆ 872 ಕೋಟಿ ಅರೌಂಡ್ ಅಲ್ಲೇ ಇದೆ. ಹಾಗೆ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಫ್ಲಕ್ಚುಯೇಟ್ ಆಗಿದೆ. 100 ಕೋಟಿ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಇತ್ತು. ಅದು 96 ಕೋಟಿಗೆ ಡ್ರಾಪ್ ಆಗಿದೆ. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ 109 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಎಬಿಟಾ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಟೋಟಲ್ ಮಾರ್ಕೆಟ್ ಕ್ಯಾಪ್ 6200 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. 56ರ ಪಿ ಅಲ್ಲಿ ಐಪಿಒ ನ ತರ್ತಿದ್ದಾರೆ. ಸೊ ಇವರ ಕಾಂಪಿಟೇಟರ್ ಕಾನ್ಕಾರ್ಡ್ ಬಯೋಟೆಕ್, ಡಿವಿಸ್ ಲ್ಯಾಬೊರೇಟರೀಸ್, ಲಾರಸ್ ಲ್ಯಾಬ್ಸ್ ಆಗಿರ್ತಾರೆ. ಈ ಕಂಪನಿಗಳು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಸೊ ಈ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ. ಬಟ್ ಇಲ್ಲೂ ಕೂಡ ಅಷ್ಟೇ ಪ್ರೀಮಿಯಂ ನೊಂದಿಗೆ ಲಿಸ್ಟಿಂಗ್ ಬಂದಾಗ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಆಗ್ಬೋದು. ಹಾಗೆ ಓಎಫ್ಎಸ್ ಎಕ್ಸಿಟ್ ತುಂಬಾನೇ ಹೆಚ್ಚಾಗಿ ಕಾಣಿಸ್ತಿದೆ. ತುಂಬಾ ಜನ ಐಪಿಒಗೂ ಮುಂಚೆ ಇನ್ವೆಸ್ಟ್ ಮಾಡಿದವರು ಓಎಫ್ಎಸ್ ನ ಮೂಲಕ ಶೇರ್ಸ್ ಗಳನ್ನ ಸೆಲ್ ಮಾಡ್ತಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಕೂಡ ಆಗ್ಬೋದು. ಹಾಗೆ ಪ್ರಮೋಟರ್ಸ್ ಗಳು ಕೂಡ ಇಲ್ಲಿ ತಮ್ಮ ಒಂದು ಶೇರ್ಸ್ ಗಳನ್ನ ಸೆಲ್ ಮಾಡ್ತಿದ್ದಾರೆ. 144 ಕೋಟಿ ಅಮೌಂಟ್ ನಷ್ಟು ಶೇರ್ಸ್ ಗಳು ಪ್ರಮೋಟರ್ಸ್ ನಿಂದಾನೇ ಸೆಲ್ ಆಗ್ತದೆ. ಈ ರೀತಿಯಲ್ಲಿ ಸೆಲ್ ಆದಾಗ ಸ್ವಲ್ಪ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಐಪಿಒ ಮೇಲೆ ತರುತ್ತೆ. ಸೊ ಫೈನಲ್ ಆಗಿ 3 ಕಂಪನಿಗಳ ಅಥವಾ 3 ಐಪಿಒಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ ಹೈಟೆಕ್ ಇಂಜಿನಿಯರ್ಸ್ ನಲ್ಲಿ 25 ರೂಪಾಯಿಯ ಪ್ರೀಮಿಯಂ ಇದೆ. ಕಂಪನಿ ಸೆಟ್ ಮಾಡಿರುವಂತಹ ಪ್ರೈಸ್ 53 ರೂಪಾಯಿ. ಸೊ 47% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ನ ಪರ್ಸ್ಪೆಕ್ಟಿವ್ ನಿಂದ ಒಳ್ಳೆ ಐಪಿಒ ಆಗುತ್ತೆ. ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಸೊ ಕಡಿಮೆ ವ್ಯಾಲ್ಯೂಷನ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಒಂದು ಒಳ್ಳೆ ವ್ಯಾಲ್ಯೂಷನ್ ನಲ್ಲಿ ಐಪಿಒ ಬರ್ತಿದೆ. ಮೈಕ್ರೋ ಕ್ಯಾಪ್ ನ ಕಂಪನಿ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಗ್ರೋತ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಗಳನ್ನ ಲಾಂಗ್ ಟರ್ಮ್ ಕೂಡ ಕಂಟಿನ್ಯೂ ಮಾಡಬಹುದು. ಎರಡನೇ ಕಂಪನಿ ಸಿಂಬಯೋಟೆಕ್ ಫಾರ್ಮಾ ಲ್ಯಾಬ್. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ 410 ರೂಪಾಯಿ ಇದೆ. ಇಲ್ಲೂ ಕೂಡ 41% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಕೂಡ ಲಿಸ್ಟಿಂಗ್ ಗೇನ್ ನ ಪರ್ಸ್ಪೆಕ್ಟಿವ್ ನಿಂದ ಅಪ್ಲೈ ಮಾಡಬಹುದು. ಹಾಗೆ ಸ್ಕೈವೇಸ್ ಏರ್ ಸರ್ವಿಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲೂ ಪ್ರೀಮಿಯಮ್ಸ್ ಸ್ಟ್ರಾಂಗ್ ಆಗಿದೆ. ಸೊ 37 ರೂಪಾಯಿ ಅರೌಂಡ್ ಅಲ್ಲಿ ಪ್ರೀಮಿಯಮ್ಸ್ ಕಾಣಿಸ್ತಿದೆ. 27% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ 3 ಐಪಿಒಗಳಲ್ಲಿ ಸ್ಟ್ರಾಂಗ್ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ಸ್ ಇರೋದ್ರಿಂದ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು. ಬಟ್ ಲಾಂಗ್ ಟರ್ಮ್ ಗೆ ಕೇವಲ ಹೈಟೆಕ್ ಇಂಜಿನಿಯರ್ಸ್ ಒಳ್ಳೆ ಒಂದು ಕ್ಯಾಂಡಿಡೇಟ್ ಆಗುತ್ತೆ.
ಸ್ಕೈವೇಸ್ ಏರ್ ಸರ್ವಿಸಸ್ ಮಾರ್ಕೆಟ್ ಲೀಡರ್ ಆಗಿದೆ. ಬಟ್ ಡೆಟ್ ತುಂಬಾನೇ ಹೆಚ್ಚಾಗಿರೋದು ಸ್ವಲ್ಪ ಕನ್ಸರ್ನಿಂಗ್ ಸೈನ್ ಆಗಿರುತ್ತೆ. ಕಂಪನಿ ಡೆಟ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗ್ಲೂ ಮಿಡ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾಗತ್ತೆ. ಸಿಂಬಯೋಟಿಕ್ ಫಾರ್ಮಾ ಲ್ಯಾಬ್ ಅನ್ನ ಕೇವಲ ಲಿಸ್ಟಿಂಗ್ ಇನ್ ಪರ್ಸ್ಪೆಕ್ಟಿವ್ ಇಂದ ಕನ್ಸಿಡರ್ ಮಾಡೋದು ಬೆಟರ್. ಯಾಕೆಂದ್ರೆ ಡಿವಿಸ್ ಲ್ಯಾಬ್, ಲಾರಸ್ ಲ್ಯಾಬ್ ನಂತ ಕಾಂಪಿಟೇಟರ್ಸ್ ಇದ್ದಾರೆ. ಆ ಕಂಪನಿಗಳೇ ಲಾಂಗ್ ಟರ್ಮ್ಗೆ ಒಂದು ಬೆಟರ್ ಚಾಯ್ಸ್ ಆಗ್ಬೋದು. ಸೊ ಗುರುವಾರದವರೆಗೂ ವೇಟ್ ಮಾಡಿ QIBಗಳು ಯಾವ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನು ಹಾಕ್ತಿದ್ದಾರೆ, ಪ್ರೀಮಿಯಂ ನಲ್ಲಿ ಯಾವ ರೀತಿಯ ಫ್ಲಕ್ಚುಯೇಷನ್ಸ್ ಇದೆ, ಎಲ್ಲವನ್ನ ಅಬ್ಸರ್ವ್ ಮಾಡಿ ಆಮೇಲೆ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಸೊ ನೀವು ಬೇಗನೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ನಿಮಗೆ ಅಲಾಟ್ಮೆಂಟ್ ಸಿಗೋದಿಲ್ಲ. ಲಾಟರಿ ಮೂಲಕನೇ ಅಲಾಟ್ಮೆಂಟ್ ಆಗೋದ್ರಿಂದ ಕೊನೆ ಕ್ಷಣದವರೆಗೂ ವೇಟ್ ಮಾಡಿ ಆಮೇಲೆ ಅಪ್ಲೈ ಮಾಡಬಹುದಾಗುತ್ತೆ. ಸೊ ಈ 3 IPOಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.